ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 100 ಡೇಸ್ ಚಾಲೆಂಜಲ್ಲಿ ಸೆಕೆಂಡ್ ಡೇ. ಬೆಳಗ್ಗೆ ಎದ್ದ ತಕ್ಷಣ ಗಿಡಕ್ಕೆ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಜೊತೆ ಆಟ ಆಡಿ ಅದಾದಮೇಲೆ ನಮ್ಮಮ್ಮ ವಿಶಾಲ್ ಮಾರ್ಟಿಂದ 2 ಪಾಟ್ಸ್ ತಂದಿದ್ರು. ನಾನು ಒಂದೇ ಒಂದು ಪಾಟ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಅಲ್ವಾ. ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ ಆಗಿರೋದ್ರಿಂದ ಮನೇನ ಗುಡಿಸಿ ಒರೆಸಿ ಮಾಡಿದ್ವಿ. ಅದಾದಮೇಲೆ ಅಮ್ಮ ಮಾವಿನ ಹಣ್ಣು ತಂದಿದ್ರು ಅಂತ ಮಾವಿನ ಹಣ್ಣು ತಿಂದು ಫ್ರೆಶ್ ಅಪ್ ಆಗಿದ್ದೀನಿ. ಅದಾದಮೇಲೆ ನಾನು ಗಿಡದಲ್ಲಿ ಹೂವು ಬಿಟ್ಟಿತ್ತು ಅಂತ ನೋಡೋಕ್ಕೆ ಹೋಗಿದ್ದೆ. ಇದರ ನೇಮ್ನ ಆ್ಯಕ್ಚುಲಿ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಈ ಫ್ಲವರ್ ನೇಮ್ ಹೆಸರು ಮಲ್ಲಿಗೆ ಹೂವು ಅಂತ. ನಿಮಗೆ ಗೊತ್ತಿದ್ದರೆ ರೈಟ್ ಅಂತ ಕಮೆಂಟ್ ಮಾಡಿ. ನೋಡಿ ಏನು ಚೆನ್ನಾಗಿ ಕಾಣ್ತಿದೆ ದೇವ್ರಿಗೆ ಅಂತ. ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ ಆಗಿರೋದ್ರಿಂದ ನೀವು ಮನೇನ ಗುಡಿಸಿ ಒರೆಸಿ ದೇವ್ರ ಫೋಟೋಗೆ ಕುಂಕುಮ ನಾಮ ಹಾಕಿ ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ಮನೇಲಿ ಪಾಸಿಟಿವಿಟಿ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ರೀಲ್ಸ್ ಮಾಡಿ ಅದಾದಮೇಲೆ ನಾನು ನಮ್ಮ ಅಕ್ಕನ ನೋಡೋಕ್ಕೋಸ್ಕರ ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ನೀವು ನೋಡ್ಬೋದು ಮಧ್ಯ ರೋಡಲ್ಲಿ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಗುಂಡಿ ಇರೋದ್ರಿಂದ ನಮ್ಮ ಅಮ್ಮಂಗೆ ಓಡ್ಸೋಕ್ಕಾಗಲಿಲ್ಲ. ಹಂಗಾಗಿ ನನ್ನ ನಡೆಸ್ತಾ ಇದ್ದಾರೆ. ಸ್ವಲ್ಪ ದೂರ ನಡೆದಾದ್ಮೇಲೆ ನಮ್ಮಮ್ಮ ನನ್ನ ಗಾಡಿಗೆ ಕುಣಿಸ್ಕೊಂಡಾದ್ಮೇಲೆ ನಾವು ಆ್ಯಕ್ಚುಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಇವ ಅಂಕಲ್ಲು ಕಬ್ಬು ಹಾಕ್ಕೊಂಡಿದ್ದಾರೆ. ಇವ ಅಂಕಲ್ ರೇಸ್ ಕೊಡ್ತಿದ್ದಾರೆ ನಮಗೆ. ಇವ ಅಂಕಲ್ ಮುಂದೆನೂ ಹೋಗ್ತಿಲ್ಲ ಹಿಂದೆನೂ ಬರ್ತಿಲ್ಲ. ನೋಡಿ ಇದೇನೇ ನಮ್ಮ ಅಕ್ಕನ ಹಾಸ್ಟೆಲ್ಲು. ಇನ್ನೂ ಡೀಪಾಗಿ ನೋಡಬೇಕು ಅಂದರೆ ನೋಡಿ ನಮ್ಮ ಅಕ್ಕ ಅನಿಕೇತನ ಕಾಲೇಜಲ್ಲಿ ಓದ್ತಾ ಇರೋದು. ಈಗ ಸೆಕೆಂಡ್ PU. ಈಗ ಗರ್ಲ್ಸ್ ಹಾಸ್ಟೆಲಲ್ಲಿದ್ದಾಳೆ, ಬಾಯ್ಸ್ ಹಾಸ್ಟೆಲ್ಲು ಇದೆ ಇದರಲ್ಲಿ. ನೋಡಿ ನಮ್ಮ ಅಕ್ಕ ಬಂದಿದ್ದಾಳೆ. ಅವರಿಬ್ಬರು ಹೇಗಾರು ಮಾತಾಡಲಿ ಅಂತ ಅಂದ್ಬಿಟ್ಟು ನಾನು ಸ್ನ್ಯಾಕ್ಸ್ ತಿಂದಿದ್ದೆ. ನೋಡಿ ಅಮ್ಮ ಮತ್ತು ದೊಡ್ಡ ಮಗಳು ಒಂದಾದ್ಮೇಲೆ ಚಿಕ್ಕ ಮಗಳನ್ನ ಮರ್ತುಬಿಡ್ತಾರೆ. ಕೊನೆಗೆ ಹೊರಡೋ ಸಮಯನೂ ಬಂದುಬಿಡ್ತು. ನಮ್ಮಮ್ಮ ನಮ್ಮ ಅಕ್ಕನಿಗೆ ಹೇಗಿರಬೇಕು, ಚೆನ್ನಾಗಿ ಓದು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು. ಅದಾದಮೇಲೆ ನಾನು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಗ್ರೀನರಿ ನೋಡೋಕ್ಕೆ ಹೋಗಿದ್ದೆ. ನೋಡಿ ತುಂಬ ಚೆನ್ನಾಗಿತ್ತು. ಕೊನೆಗೂ ಈ ಡೇ ವ್ಲಾಗ್ ಮುಗಿಸೋ ಟೈಮ್ ಬಂದುಬಿಡ್ತು. ನನಗಂತೂ ತುಂಬ ಬೇಜಾರಿತ್ತು. ಇಟ್ಸ್ ಓಕೆ, ಬಾಯ್ ಬಾಯ್.